ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ರಾಜ್ಯಾದ್ಯಂತ ಪ್ರತಿಭಟನೆ ಹೆಚ್ಚಾಗ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ಪರ ರಾಜ್ಯದಲ್ಲಿ ಭಕ್ತರು ಬೃಹತ್ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಇದೆಯಲ್ಲ ಒಂದು ವರ್ಗ, ಆ ವರ್ಗದ ವಿರುದ್ಧ ಅಪಪ್ರಚಾರಗಳ ವಿರುದ್ಧ ಧಾರವಾಡ, ಶಿವಮೊಗ್ಗ, ವಿಜಯಪುರ, ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮಸ್ಥಳ ಭಕ್ತಾಭಿಮಾನಿಗಳ ಒಕ್ಕೂಟದಿಂದ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಾಗ್ತಿದೆ. ದೂರುದಾರರು ಹಾಗೂ ನಕಲಿ ಹೋರಾಟಗಾರರ ವಿರುದ್ಧ ಘೋಷಣೆಗಳನ್ನ ಪ್ರತಿಭಟನಾಕಾರರು ಕೂಗ್ತಾ ಇದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಹೋರಾಟ ಮಾಡ್ತಾ ಇದ್ದಾರೆ. ತಿಮರೋಡಿ ಗ್ಯಾಂಗ್ನ ಮೊದಲು ವಿಚಾರಣೆ ನಡೆಸುವಂತೆ ಆಗ್ರಹಿಸಲಾಗ್ತದೆ. ಈ ಸರ್ಕಾರಕ್ಕೆ ಈವಾಗ್ಲೂ ಹೇಳ್ತಾ ಇದ್ದೀನಿ, ಬೆನ್ನುಮೂಳೆ ಇದೆಯೇನ್ರಿ ಸರ್ಕಾರಕ್ಕೆ? ಇಷ್ಟೆಲ್ಲ ಆಗ್ತಾ ಇದೆ, ಬಹಿರಂಗವಾಗಿ ಕೊಲೆ ಬೆದರಿಕೆಗಳನ್ನು ಹಾಕಿದ್ದಾರೆ. ಇಷ್ಟಾದ್ರೂ ಕೂಡ ಈ ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ ಅಂತವರ ವಿರುದ್ಧ. ಏನು ಕಳೆದ 2 ತಿಂಗಳಿನಿಂದ ಸಹೋದರಿ ಸೌಜನ್ಯಳ ಒಂದು ಅತ್ಯಾಚಾರ ಪ್ರಕರಣವನ್ನ ಧರ್ಮಸ್ಥಳ ಮತ್ತು ಮಂಜುನಾಥ ಸ್ವಾಮಿಗೆ ಲಿಂಕ್ ಮಾಡುವಂತ ಕೆಲಸ ಆಗ್ತಾ ಇದೆ. ಅದರ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಇದು ಮಂಡ್ಯದಲ್ಲಿ ಮಾಡ್ತಾ ಇದೀವಿ. ಸಹೋದರಿ ಸೌಜನ್ಯಳಿಗೆ ನ್ಯಾಯ ಸಿಗಲೇಬೇಕು. ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂತಹ ದುರುಳರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ. ಅದೇ ರೀತಿ ಈ ಒಂದು ಇನ್ಸಿಡೆಂಟ್ ಅನ್ನ ಧರ್ಮಸ್ಥಳ ಹಿಂದೂಗಳ ನಂಬಿಕೆಯ ಒಂದು ಕ್ಷೇತ್ರ, ಸುಮಾರು 1000 ಇತಿಹಾಸ ಇರುವಂತಹ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಮತ್ತು ಹಲವಾರು ಜನಪರ ಯೋಜನೆಗಳನ್ನ ಮಾಡ್ತಾ ಇರುವಂತಹ ವೀರೇಂದ್ರ ಹೆಗ್ಗಡೆಯವರು ಇವತ್ತು ನಮ್ಮ ರಾಜ್ಯದಲ್ಲಿ 50 ಲಕ್ಷ ಮಹಿಳೆಯರು ಇವತ್ತು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ 2 ಕೋಟಿ ಜನ ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗ್ರಾಮೀಣ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಹಳ್ಳಿಗಳ ಅಭಿವೃದ್ಧಿ ಇರ್ಬೋದು, ಹಾಲು ಉತ್ಪಾದಕ ಸಂಘಕ್ಕೆ ಸಹಾಯಧನ ಇರ್ಬೋದು, ಶಾಲೆಗಳಿಗೆ ಪೀಠೋಪಕರಣ ಇರ್ಬೋದು, ಹಾಗೆ ಸಂಚಾರಿ ಆಸ್ಪತ್ರೆ ಇರ್ಬೋದು, ವಾತ್ಸಲ್ಯ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ಧರ್ಮಸ್ಥಳದ ಕುರಿತು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಏನು ತನಿಖೆ ಆಗ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಇದೆ. ಏನು ತನಿಖೆ ಆಗ್ತಾ ಇದೆ SIT ಮುಖೇನ ಅದು ಸರಿಯಾದ ರೀತಿ ತನಿಖೆ ಆಗಬೇಕು, ಸಮಗ್ರವಾಗಿ ತನಿಖೆ ಆಗಬೇಕು. ಅನೇಕ ಪ್ರಶ್ನೆಗಳು ಉತ್ತರ ಕಂಡುಕೊಳ್ಬೇಕಾಗಿದೆ. ಆದರೆ ಇದರ ನಡುವೆ ಧರ್ಮಸ್ಥಳ ಇವತ್ತು ಮಂಜುನಾಥೇಶ್ವರ ಇರ್ಬೋದು, ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇರ್ಬೋದು, ಆ ಧಾರ್ಮಿಕ ಶ್ರದ್ಧೆಗೆ ಧಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಕುತಂತ್ರಗಳು ಕೂಡ ನಡೀತಾ ಇದೆ. ಇವೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೂ ನಾವು ಪ್ರಶ್ನೆ ಮಾಡೋರಿದ್ದೇವೆ. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ಸ್ಪಷ್ಟತೆ ಇದೆ.